ಯಾರ್ ಬೇಕು ನಿಮಗೆ? ಅಯ್ಯೋ ಮನ್ಮುಂದವರೆಲ್ಲ ಒಳ್ಳೆ ಸಿಂಗಾಪುರದಿಂದ ತಪ್ಪಿಸ್ಕೊಂಡ್ರೆ ಕೋತಿಗಳ ತರ ಆಡ್ತಾವ್ರಲ್ಲ ಇಲ್ಲಿ. ಫಸ್ಟು ಯಾರ್ಯಾರು ಮಾತಾಡ್ತಿದ್ರೆ ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ. ನಾನು ಇನ್ನ ಮ್ಯಾಟ್ರಿಗೆ ಬಂದಿಲ್ಲ, ಅವಾಗಲೇ ನೀವು ಇಲ್ಲಿ ಮೀಟರ್ ರೈಸ್ ಮಾಡಿಸ್ಕೊಂಡ್ರೆ. ಸರಿ, ಫೋನ್ ಮಾಡಿದ್ ನೀವ? ಯಾರು? ನಾನೇನೆ. ಇದೇ ರೀ, ಈಗ ಇನ್ನೊಂದು ಕ್ಯಾರೆಕ್ಟರ್ ಬರ್ತಿಲ್ಲ. ಮತ್ತೆ ಹಲೋ, ಹಲೋ, ಇದ್ಯಾರು ಸಿಂಧುಶ್ರೀನಾ ಮಾತಾಡ್ತಾ ಇರೋದು? ಹೌದು ಸರ್. ಕಾವ್ಯ ಅವ್ರ ಹತ್ರ ನಿಮ್ಮ ನಂಬರ್ ತಗೊಂಡೆ ನಾನು. ಹೇಳಿ ಸರ್. ನೀವು ವರ್ಕಿಂಗಾ ಅಥವಾ ಓದ್ತಾ ಇರೋದಾ ನೀವು? ಇಲ್ಲ, ವರ್ಕ್ ಮಾಡ್ತಿದ್ದೀನಿ. ಯಾಕೆ ಸರ್? ನೀವು ಗೊತ್ತಾಗ್ಲಿಲ್ಲ. ನಾನು ಇಲ್ಲಿ ನಂಜುಂಡಸ್ವಾಮಿ ಅಂತ ಮಾತಾಡ್ತಾ ಇರೋದು. ಹಾ. ಇವತ್ತೇನಾದ್ರೂ ನೀವು ಟಿವಿ ನೋಡಿದ್ರೆ ಈ ವಿಚಾರ ಗೊತ್ತಿರುತ್ತೆ ನಿಮಗೆ. ಏನು ಸರ್, ಟಿವಿ ನೋಡ್ಲಿಲ್ಲ. ಬರೀ ಇವತ್ತಿನ ಜನ ನೋಡಿ ಬರೀ ರೀಲ್ಸ್ ನೋಡೋದು, ಫೇಸ್ಬುಕ್ಕು ಯೂಟ್ಯೂಬಲ್ಲೇ ಕಾಲ ಕಳೆದು ಬಿಡ್ತಾರೆ. ಟಿವಿ ನ್ಯೂಸು ಅನ್ನೋದು ಯಾರಿಗೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಏನಂತಂದರೆ, ಬಜೆಟ್ ಇತ್ತಲ್ಲ, ಅದರಲ್ಲಿ ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಫೇಸ್ಬುಕ್ ಆಗಲಿ, ಯೂಟ್ಯೂಬು, ಇನ್ಸ್ಟಾಗ್ರಾಮು ಈ ಥರದನ್ನೆಲ್ಲ ಬಳಸಬಾರ್ದು ಅಂತ ಹೇಳಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಸರ್, ಇವಾಗ ನೀವು ಯಾವ್ದ್ರ ಬಗ್ಗೆ ಹೇಳಕ್ ಫೋನ್ ಮಾಡಿದೀರಾ? ಅದನ್ನೇ ಹೇಳಕ್ ಬರ್ತಾ ಇದೀನಿ. ನೀವು ಅದ್ರ ಮಧ್ಯೆ ನೀವು ಇದ್ಯಾರು ಹೊಸ ಕ್ಯಾರೆಕ್ಟರ್ ಅಂತ ಗೊತ್ತಾಗಲಿಲ್ಲ. ನೀವ್ಯಾರು? ನಾವು ಕಾವ್ಯನೇ. ಕಾವ್ಯ? ಹೌದು. ಏಯ್ ಲಲಿತಾ, ನನ್ ಕಿವಿಗೆ ಅಯ್ಯೋ ಅಪ್ಪ, ಅಯ್ಯೋ ಸರ್, ಯಾವ್ದೋ ರಾಂಗ್ ನಂಬರ್ ಫೋನ್ ಮಾಡಿದ್ರ ನೋಡ. ಲಲಿತಾನು ಇಲ್ಲ, ವನಿತಾನು ಇಲ್ಲ ಇಲ್ಲಿ. ವನಿತಾ ಬೇಡ ನನ್ಗೆ, ಇದು ಲಲಿತಾ ನಂಗೆ ಚೆನ್ನಾಗ್ ಗೊತ್ತು. ಕಾವ್ಯ ಅಂತ ನನ್ ಕಿವಿಗೆ ಹೂವ ಮಡ್ಗಕ್ ಬಂದ್ರೆ ಆಯ್ತದ ಇಲ್ಲಿ? ಇವಾಗ ತಾನೇ ಸಿಂಧುಶ್ರೀ ಅಂತ ಕೇಳ್ದಲ್ಲ. ಸರಿ, ನೀನ್ ಸಿಂಧುನಾ? ಯಾರ್ ಬೇಕು ನಿಮಗೆ? ಅಯ್ಯೋ ಮನ್ಮುಂದವರೆಲ್ಲ ಒಳ್ಳೆ ಸಿಂಗಾಪುರದಿಂದ ತಪ್ಪಿಸ್ಕೊಂಡ್ರೆ ಕೋತಿಗಳ ತರ ಆಡ್ತಾವ್ರಲ್ಲ ಇಲ್ಲಿ. ಫಸ್ಟು ಯಾರ್ಯಾರು ಮಾತಾಡ್ತಿದ್ರೆ ನಿಮ್ಮ ಹೆಸರು ಹೇಳ್ಬಿಟ್ಟು ಮಾತಾಡಿ. ನಾನು ಇನ್ನ ಮ್ಯಾಟ್ರಿಗೆ ಬಂದಿಲ್ಲ, ಅವಾಗಲೇ ನೀವು ಇಲ್ಲಿ ಮೀಟರ್ ರೈಸ್ ಮಾಡಿಸ್ಕೊಂಡ್ರೆ. ಸರಿ, ಫೋನ್ ಮಾಡಿದ್ ನೀವ? ಯಾರು? ನಾನೇನೆ. ಇದೇ ರೀ, ಈಗ ಇನ್ನೊಂದು ಕ್ಯಾರೆಕ್ಟರ್ ಬರ್ತಿಲ್ಲ. ಮತ್ತೆ ಫೋನ್ ಮಾಡ್ಬಿಟ್ಟು ಇನ್ನು ಲಲಿತಾ ಗಿಲಿಕ್ಸ್ ಅಂತ ಕೇಳಿದ್ರೆ? ರೀ, ಅವ್ರು ಯಾರೋ ಕಾವ್ಯ ಅಂತ ಅಂದ್ರು. ಅದು ಕಾವ್ಯ ಅಲ್ಲ, ಲಲಿತಾ ಅಂತ ಅಂದೆ ನಾನು. ನೀವ್ಯಾರೋ? ನಿಮ್ಮ ಹೆಸರು ಹೇಳಿ. ನಿಮ್ಗೆ ಯಾರು ಬೇಕು ಅದ್ ಹೇಳು. ಓಹೋ, ಇದು ಇವರು. ನಿಮ್ಮ ಹೆಸರು ಒಂದ್ ನಿಮಿಷ ಹೇಳ್ತೀನಿ. ಏನ್ ಹೇಳೋದು ಬೇಡ, ನಿಮ್ ಹೆಸರೇನ್ ಹೇಳಿ. ಏನ್ ಹೇಳೋದು ಬೇಡ ಅಲ್ಲ, ನಿಮ್ಮ ಹೆಸರು ಹೇಳ್ಬಿಟ್ಟೆ ನೆಕ್ಸ್ಟ್ ಮಾತಾಡ್ತೀನಿ. ನಮ್ಮ ಇವ್ರು ತಾನೇ ನೀವು? ಅಯ್ಯಪ್ಪ, ಇವ್ರು ಯಾರು? ಬಜ ಇಷ್ಟಕ್ಕೆ ಬಿಟ್ಬಿಡಕ್ಕಾಗತ್ತಾ? ಮತ್ತೆ ಬೇಡ ಬನ್ನಿ. ಹಲೋ ಹಲೋ ಸರ್, ಹೇಳಿ. ನಿಮ್ ಜೊತೆ ಮಾತಾಡ ನನ್ಗೆ. ಈಗ ಅದ್ಯಾರೋ ಗಂಡಸ್ರು ಮಾತಾಡಿದ್ರಲ್ಲ, ಅವ್ರ ಕೈಲಿ ಕೊಡಿ ಈಗ ಬೇಗ. ಅವ್ರಿಲ್ಲ ಸರ್, ಅವ್ರು ಹೋದ್ರು. ಇಲ್ಲ ಇಲ್ಲ ಇಲ್ಲ, ಹೋಗಿಲ್ಲ. ಅಲ್ಲಿ ಗುಂಡ್ಕಲ್ತಾರ, ಅಲ್ಲೇ ಪಕ್ಕದಲ್ಲವ್ರೆ. ನಂಗೆ ಗೊತ್ತು ಅವ್ರ ಹೆಸರು, ನನಗೆ ಬಾಯಿ ತುದಿಲೇ ಐತೆ. ಇವ್ರು ತಾನೇ ಮಾತಾಡಿದ್ದು. ನಿಮ್ಮ ಅಣ್ಣನ ಹೆಸರೇನಪ್ಪ? ಬಾಯಿಗೆ ಬರಲ್ಲ. 3 ಹೊತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ನೋಡ್ತಿರ್ತಾರಲ್ಲ. ಯಾರು ಬಿಡಿ. ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ. ನನಗೆ ಅವ್ರ ಬಾಯಿ ಹೆಸರು ತುದಿಲೇ ಐತೆ. ಸುದ್ದಿಲಿರೋದ್ ನಂಗೆ ಜ್ಞಾಪಿಸ್ಕೊಳಕ್ ಇಷ್ಟೊಂದು ಕಷ್ಟನೇನಾ? ಅವ್ರ ಹತ್ರನೇ ಹೇಳ್ಬೇಕು ನಾನು. ಫಸ್ಟ್ ಕಾಲ್ ಪಿಕ್ ಮಾಡಿದ್ ಯಾರು? ನನಗೆ ಎಲ್ಲಾನು ಇಲ್ಲಿ ನೀವು ಮಿಕ್ಸಿಲ್ ಹಾಕಿ ರುಬ್ಬಿಟ್ಟು ಯಾರು ಏನು ಅಂತಾನೆ ನಂಗೆ ದೇವರಾಣೆಗಳು ನಿಮ್ಮ ಅಪ್ರಾಣೆಗಳು ಗೊತ್ತಾಯ್ತಲ್ಲ. ನೀವು ಲಲಿತಾ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಲಲಿತೆಯಿಂದ ಏನಾಗ್ಬೇಕಿತ್ತು ನಿಮ್ಗೆ? ಏನು ಇಲ್ಲ, ಬಾಯಿ ಮುಚ್ಕೊಂಡು ಇವಳು ಫೋನ್ ಕೊಡಿ ಇಲ್ಲಿ ಸಿಂಧುಗೆ. ಬಾಯಿ ಮುಚ್ಕೊಂಡು ಹೆಂಗ್ ಕೊಡಕ್ಕಾಗತ್ತೆ? ನಾನ್ ಬಾಯಿ ಮುಚ್ಕೊಂಡು ಹೆಂಗ್ ಕರೀಲಿ ಅವ್ರನ್ನ? ಕರಿಯಾಗಿ ಅಂದ್ರ ಫೋನ್ ಕೊಡಿ ಅಂತ ಅಂದಿದ್ದು. ಒಳ್ಳೆ ಲೂಸ್ ತರ ಆಡಿದ್ರೆ ಖಾಲಿ ಮಾಡ್ಕೊಳ್ಳಿ. ಅಯ್ಯೋ, ನೀವ್ ಸುಮ್ನೆ ಕೋಪ ತರ್ತಾ ಇದೀರಾ ನಮ್ಗೆ. ಸುಮ್ನೆ ಫೋನ್ ಇಡಿ. ನಮ್ಗೆ ಸುಮ್ನೆ ಬರ್ತದ, ನಂಗೆ ನಿಜವಾಗ್ಲೂ ಬತ್ತಾಯ್ತೆ. ದೇವರಾಣೆ ಹೇಳ್ತಾ ಇದೀನಿ. ನಮ್ಗೆ ಬಟ್ಟೆ ಒಗೆಯೋದು, ಪಾತ್ರೆ ಉಜ್ಜೋದು, ಮನೆ ಗುಡ್ಸೋದು, ಮನೆ ಒರ್ಸೋದು, ಗಂಡನ್ಗೆ ಅಡ್ಗೆ ಮಾಡೋದು, ಮಕ್ಳಿಗೆ ಮುಡ್ಡಿ ತೊಳೆಯೋದು, ಬೇಜಾನ್ ಕೆಲ್ಸ ಐತೆ. ನೀವು ಸುಮ್ನೆ ಫೋನ್ ಇಡ್ರಿ, ನಮಗ್ ತಲೆ ತಿನ್ಬೇಡಿ. ನೀವು ಲಲಿತಾಗೆ ಬೇರೆ ನಂಬರ್ಗೆ ಯಾವ್ದಿಗೋ ಫೋನ್ ಮಾಡಿ ಮಾತಾಡಿ ನಮ್ಗೆಲ್ಲ ಮಾಡ್ಬೇಡಿ ಅಂತ. ಅಲ್ಲ, ನೀವು ಯಾರು ಮಾತಾಡ್ತೀರಾ? ಸ್ವಲ್ಪ ನಿನ್ನ ಹೆಸರು ಹೇಳಿ. ನಿಮಗ್ ಯಾರ್ ಬೇಕು ಅಂತ ಮಾಡಿದೀರೋ ಅವ್ರಂತೂ ನಮ್ ತಾಯಣೆಗೂ ನಿಮ್ಮ ಅಪ್ರಾಣೆಗೂ ನಾವಲ್ಲ. ಓಲಿ, ನಿಮ್ಮ ಪ್ರಾಣಿಗಳು ನೀವು ಯಾರು ಹೇಳಿ. ನೀವು ಅದನ್ನ ಬಾಯ್ಬಿಡಿ. ನಾವ್ ಹೇಳಲ್ಲ. ನೀವ್ ಯಾರು ಅಂತ ಹೇಳೋವರ್ಗು ನಾವ್ ಹೇಳಲ್ಲ. ಅಲ್ಲೆಲ್ಲೋ ಇರಾನು ಇರಾಕಲ್ಲಿ ನಡೀತೈತೆ ಯುದ್ಧ. ಅದಿಲ್ಲ ಆಗಬಾರ್ದು ಅಂತಂದ್ರೆ ಮರ್ಯಾದೆ ನೀವು ಯಾರು ಹೆಸರು ಹೇಳ್ಬಿಟ್ಟು ಅಥವಾ ಫೋನ್ ಕೊಟ್ರೆ ಸರಿ. ಇರಾನು ಇರಾಕಲ್ಲಿ ಯುದ್ಧ ಆಗ್ತಿರೋದು ಪೆಟ್ರೋಲು ಡೀಸೆಲ್ಗೆ. ಇವ ಅಮ್ಮನೆ ಹೋಗಿ ಎಲ್ಲ ಅಲ್ಲಿ ಕೂತು ಮಾತುಕತೆ ಮಾತಾಡ್ತಿರೋದು ಎಲ್ಲ ಗೊತ್ತು. ಇವ ಅಮ್ಮಂಗೆ ಬಾ ಇಡಮ್ಮ ಫೋನು. ಇವಾಗ ಸಿದ್ದರಾಮಯ್ಯ ಟಿವಿಲಿ ಹೇಳಿರೋ ವಿಚಾರಣೆ ಗೊತ್ತಿಲ್ಲ. ಇವ ಅಮ್ಮ ಇರಾಕ್ ಇರಾನ್ ಹೋದ್ಲು ಇಲ್ಲಿ. ಸಿದ್ದರಾಮಯ್ಯನ ಕತೆ ಕಟ್ಕೊಂಡು ಏನಾಗ್ಬೇಕು ನಮ್ಗೆ? ಕೊಡ್ತಾವನಲ್ಲ 5 ಯೋಜನೆನಾ ಕತೆ ಯಾಕೆ ನಿಮ್ಗೆ? ಕತೆ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಫೋನ್ ಕೊಡು ಅಂತಂದ್ರೆ ಒಳ್ಳೆ ಬಾಂಬೆ ಬಜಾರ್ ಆಡೋಂಗ್ ಆಡ್ತಾ ಇದ್ರಿ ನೀವು. ಯಾರ್ ಕೈಲಿ ಕೊಡ್ಬೇಕು ಫೋನು? ಸಿಂಧು ಕೈಲಿ ಕೊಡಿ ಫೋನು.
ಸಿಂಧು ಅನ್ನೋರು ಯಾರು ಇಲ್ಲ ಇಲ್ಲಿ. ಯಾರು ಇಲ್ಲ ಅಮ್ಮಂಗೆ ತಲೆ ಲೂಸ್ ಆಗ್ಬಿಟ್ಟಿರ್ಬೇಕು. ಏನೋ ಗೊಣಗೋದು. ಅವಳು ಪಕ್ಕದಲ್ಲಿ ಕೂತ್ಕೊಂಡು ಹಿಂಗೆ ಅವಳು ಆಡ್ತಾ ಇರಲಿ ನಾಟಕ ತೋರಿಸ್ತೀನಿ ಅವಳಿಗೆ ಹೊಸದು. ಆಯ್ತು ಸರ್ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಕೊಡಕ್ಕಾದ್ರೂ ತಲ್ಪ್ಸಕ್ಕಾದ್ರೂ ನಾವು ಟ್ರೈ ಮಾಡ್ತೀವಿ. ನೀವು ಫೋನ್ ಮಾಡಿ ಸುಮ್ಮನೆ ಹಲೋ ಅನ್ಕೊಂಡಿದ್ರೆ ನಾವೇನ್ ಮಾತಾಡೋಣ? ನನಗೀಗ ಏನನ್ನು ನಾನು ಕೇಳೋ ಪರಿಸ್ಥಿತಿಲಿಲ್ಲ. ಯಾಕಂದ್ರೆ ಇಲ್ಲಿ ಚಿನ್ನ ನೋಡಿದ್ರೆ 15,000 ದಾಟ್ಬಿಟ್ಟೈತೆ, ಬೆಳ್ಳಿ ನೋಡಿದ್ರೆ 3 ಲಕ್ಷ ದಾಟೈತೆ. ಕಮ್ಮಿದ್ ಕೇಳ್ದ ಅಂದ್ರೆ ನಿಮ್ ಲೆವೆಲ್ಗೆ ಅದು ಸೂಟ್ ಆಗಲ್ಲ. ಮುಚ್ಚ ಬಾಯ್ನ ಆಯ್ತು. ಸುಮ್ನೆ ಆ ಕಡೆ ಈ ಕಡೆ ಸೈಡ್ ವಿಂಗ್ಸ್ ಅವರೆಲ್ಲ ಮಾತಾಡಿದ್ರೆ ಅದೇ ನನ್ನ ಕೈಲಿ ಉಗಿಸ್ಕೋಬೇಕಾಯ್ತದ ಈಗ ಎಲ್ರೂ. ಓಕೆ ಬಾಯ್. 10:00 ಫೋನ್ ಮಾಡ್ತೀನಿ ಅಂತ ಹೇಳಿ ಸಿಂಧುಗೆ. 10:00 ನಿದ್ದೆ ಮಾಡೋ ಟೈಮಲ್ಲಿ ಯಾರು ಮಾತಾಡ್ತಾರೆ ಸರ್? ಅವಳು ಮಾತಾಡ್ತಾಳೆ ದೆವ್ವ ಅವಳು. ಹೌದಾ? ಹಿಂಗೆಲ್ಲ ಅವಳ ಕಲೆಗಳು ಗೊತ್ತಿಲ್ಲ ನಿಮ್ಗಿನ್ನ. 10:30 ಸಿಗ್ತೀನಿ. ನೀವ್ ಹಂಗೆ ಗುಸು ಅಂತ ಮಾತಾಡೋದು ಯಾಕೆ? ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡಿ, ಎದುರು ಬರೋ ಕುತ್ಕೊಂಡು ಮಾತಾಡ್ಬಿಡ ಜೋರಾಗೆ. ಅವಾಗ್ಲಿಂದ ಅಡ್ರೆಸ್ ಕೇಳಿದ್ರೆ ಒಳ್ಳೆ ಮೊಲಗ್ರ ಬಂದವ್ರ ಹಂಗ ಆಡಿದ್ರಿ. ಅಡ್ರೆಸ್ ಹೇಳಲ್ಲ. ಅಯ್ಯ ನೀವ್ ಫಸ್ಟ್ ಹೇಳಿದ್ರೆ ತಾನೇ ನಾವ್ ಹೇಳಕ್ಕೆ. ಈ ಪ್ಲೇಟ್ ಚೇಂಜ್ ಮಾಡುದು ಮರ್ಯಾದೆಯಿಂದ ಈಗ ಅಡ್ರೆಸ್ ಹೇಳಿ. ಆಯ್ತು ಬರ್ತೀನಿ. ಇಲ್ಲ ನೀವು ಫಸ್ಟ್ ಹೇಳಿ, ನಿಮ್ ಮನೆಗೆ ನಾವು. ನಾನ್ ಯಾಕೆ ಹೇಳಿ? ನಾನಲ್ಲ ಹೇಳಿದ್ದು ಬಂದ್ಬಿಡಿ ಇಲ್ಲಿಗೆ ಅಂತ. ಹೇಳ್ದವ್ರು ಮಾಯಿ ಮುಚ್ಕೊಂಡು ಈಗ ಅಡ್ರೆಸ್ ಹೇಳ್ಬೇಕು. ಇಲ್ಲ ಒಪ್ಕೋಬೇಕು, ನಾನು ಹೇಳಿದ ತಪ್ಪಾಯ್ತು ಅಂತ ಒಪ್ಕೋಬೇಕು. ಸಮಾಚಾರ ಏನು ಅಂದ್ರೆ ಈಗ ಸಿದ್ದರಾಮಯ್ಯನ ಬಜೆಟ್ ಆಯ್ತು. ಅದೆಲ್ಲ ಬೇಡ ಬಿಡಿ ಸರ್, ಅದೆಲ್ಲ ನಮಗ್ ಬೇಡ. ಮರ್ಯಾದೆಯಿಂದ ಕೇಳಿದ್ಮೇಲೆ ಬಾಯಿ ಮುಚ್ಕೊಂಡು ನಾವ್ ಹೇಳ್ತಾ ಇದೀವಿ, ಕೇಳಿಸ್ಕೋಬೇಕು. ಆಮೇಲೆ ಈಗ ಇರಾನ್ದು ಇರಾಕ್ದು ಗಲಾಟೆ ನಡೀತಾ ಇದೆ ಅಂದ್ರೆ ನೀವು ಸಿದ್ದರಾಮಯ್ಯನ ಸಮಾಚಾರ ಹೇಳ್ತೀನಿ. ನಾನು ಕೇಳಿಸ್ಕೊಳಲ್ಲ ಸಿದ್ದರಾಮಯ್ಯನ ಸಮಾಚಾರ. ನಾನ್ ಕೇಳಿ ನಿಮ್ ಸಮಾಚಾರ, ನಾನ್ ಸಿದ್ದರಾಮಯ್ಯನ ಸಮಾಚಾರ ಕೇಳಿಲ್ಲ. ಸಿದ್ದರಾಮಯ್ಯನ್ಗೆ ಫೋನ್ ಮಾಡಿ ಕೇಳ್ಕೊಂತೀನಿ ನನ್ ಸಮಾಚಾರ. ನಿಮ್ ತಾತನ್ ಚಿಕ್ಕಪ್ಪನ ತಮ್ಮ ಸಿದ್ದರಾಮಯ್ಯ ಇವ್ರು ಫೋನ್ ಮಾಡಿದ ತಕ್ಷಣ ಎತ್ಬಿಟ್ಟು ಅಲೋ ಅಂತಾರೆ. ಅನ್ನ ತಿನ್ನ ಬೈಲದ್ ಏನೇನ್ ಮಾತಾಡ್ತಿರೋ. ಅಯ್ಯೋ ದೇವ್ರೆ. ಈಗ ಮ್ಯಾಟ್ರ್ ಬರ್ತೀನಿ. ಅದೇ ಆಮೇಲೆ ಈಗ ಇರಾಕು ಯುದ್ಧ ನಡೀತೈತೆ. ಅದರಿಂದ ಈಗ ಪೆಟ್ರೋಲು ಮತ್ತೆ ಈಗ ಸಿಲಿಂಡರ್ ರೇಟ್ ಎಲ್ಲ ಈಗ ಜಾಸ್ತಿ ಆಗ್ಬೋದು, ಸಿಗೋ ಡೌಟ್ ಅಂತ ಹೇಳ್ತಾವ್ರೆ. ಆಮೇಲೆ ಈಗ ಇನ್ನ ಲೇಟೆಸ್ಟ್ ವಿಚಾರ ಬಂದು ಇದು ಕ್ರಿಕೆಟ್ ವರ್ಲ್ಡ್ ಕಪ್ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಫೈನಲ್ ಹೋಗೋರೆ. ನೀವೇನ್ ತಂದಿರ್ತೀರ ಇಂಡಿಯಾಗೆ ಸೋತೋಗ್ಬಿಟ್ರೆ? ಬಾಯ್ ಬಿಡ ಬಿಡ, ಸೋತ್ ಕಿತ್ಬಿಟ್ರೆ ಮಾತ್ರ ದೇವ್ರಾಣೆ ಅವತ್ ಎಷ್ಟೊತ್ತಲ್ಲಿ ಫೋನ್ ಮಾಡ್ತೀನೋ ಗೊತ್ತಿಲ್ಲ. ನಿಜವಲ್ಲೂ ನಾನು ಮನೆ ದೇವ್ರಲ್ಲಿ ಬೇಡ್ಕೊಂಬಿಡಿ ಗೆಲ್ಲಿ ಅಂತ. ಸೋತ್ ಕಿತ್ಬಿಟ್ರೆ ಮಾತ್ರ ಅವತ್ ನೀವು ಜಾಗರಣೆ, ನಾನು ಜಾಗರಣೆ. ಆಯ್ತು, ಇದಕ್ಕೆ ಒಪ್ಪಂದಕ್ಕೆ ಓಕೆ ಅಗ್ರಿಮೆಂಟ್ ನೀವು ಓಕೆ ಗೀಕೆ ಅನ್ನೋದೇನಿಲ್ಲ. ಇಂಡಿಯಾ ಸೋತ್ ಬಿಟ್ರೆ ರಾತ್ರಿ 12 ಗಂಟೆಗೆ ನಿಮಗ್ ಫೋನ್ ಬರೋದು. ಓಕೆ ಬಾಯ್. ಓಕೆ ಬಾಯ್. ನಾನ್ ಬಾಯ್ನೆ, ನೀವು ಗರ್ಲು ಗೊತ್ತು. ಆಯ್ತು, ಈಗ ಯಾಕೆ ಮಾತು? ಫೈನಲ್ ಆಗ್ಲಿ ಗುಜರಾತ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಇಂಡಿಯಾ ಗೆಲ್ದೆ ಇರ್ಲಿ, ಆಮೇಲೆ ಕೇಳೋದು ಆಟ. ಜೈ ಭಾರತ್. ಜೈ ಭಾರತ್. RJ Sunil, prank calls.